ಸ್ನೇಹಿತರೆ ನಮಸ್ಕಾರ. ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಟಿ ಎನ್ ನಾರಾಯಣಗೌಡರು ಹಾಗೆ ಕಿಚ್ಚ ಸುದೀಪ್ ಅವರ ಭೇಟಿ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದು ಕೂಡ ಯಾವ ರೀತಿಯಾಗಿ ಟ್ರೋಲ್ ಆಗ್ತಿದೆ ಅಂತ ಹೇಳಿದ್ರೆ, ನಾರಾಯಣಗೌಡ ಅವರು ಹಾಗೆ ಕಿಚ್ಚ ಸುದೀಪ್ ಅವರ ಭೇಟಿ ವಿಚಾರಕ್ಕೆ ಅಶ್ವಿನಿ ಗೌಡ ಅವ್ರನ್ನ ವಿನ್ ಮಾಡಿಸೋಕೆ ಈ ಭೇಟಿ ಅಂತ ಒಂದಿಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಒಂದಿಷ್ಟು ಜನರು ಕೂಡ ಟ್ರೋಲ್ ಮಾಡ್ತಾ ಇದ್ದಾರೆ. ಹಾಗಾದರೆ ವೀಕ್ಷಕರು, ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ. ಒಂದಿಷ್ಟು ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋಬೇಕು. ಯಾಕಂತ ಹೇಳಿದ್ರೆ, ಟಿ ಎನ್ ನಾರಾಯಣಗೌಡ ಅವರು ಕನ್ನಡ ಪರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ಬಂದವರು. ಸೊ ಕರ್ನಾಟಕದಲ್ಲಿ ಸಾಕಷ್ಟು ಗಣ್ಯರ ಕಾಂಟೆಂಟ್ಗಳು ಅವರಿಗಿದೆ, ಪರಿಚಿತ ಕೂಡ ಇರುವಂಥದ್ದು. ಈ ಸಂದರ್ಭದಲ್ಲಿ ಏನಾಯಿತಪ್ಪ ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರೋಲ್ ಯಾಕಾಯಿತು ಅಂತ ಹೇಳಿದ್ರೆ, ಅಶ್ವಿನಿ ಗೌಡ ಅವರು ಕೂಡ ಕನ್ನಡ ಪರ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು, ಅದು ಕೂಡ ಇವರ ಸಂಘಟನೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇರುವಂಥವ್ರು. ಸೊ ಏನಾಯ್ತು ಅಂತ ಹೇಳಿದ್ರೆ, ಅಶ್ವಿನಿ ಗೌಡ ಅವರಿಗೆ ಕಳೆದ ವೀಕ್ನಲ್ಲಿ ಚಪ್ಪಾಳೆ ಇರ್ಬೋದು, ಜೊತೆಗೆ ಲಾಸ್ಟ್ ಮೂಮೆಂಟಲ್ಲಿ ಬಿಗ್ ಬಾಸ್ ಅವರಿಗೆ ಸಿಂಪತಿ ಕೊಡ್ತಾ ಇದೆಯಾ ಅಥವಾ ಇನ್ನೇನೋ ಮಾಡ್ತಾ ಇದೆಯಾ ಅಂತೆಲ್ಲ ಒಂದಿಷ್ಟು ಚರ್ಚೆ ಆಗ್ತಾ ಇತ್ತು. ಕಿಚ್ಚ ಸುದೀಪ್ ಅವರ ಪೇಜಲ್ಲಿ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿದರು, ಚಪ್ಪಾಳೆ ಅವರಿಗೆಲ್ಲ ರೀ, ಗಿಲ್ಲಿ ಕೊಡಬೇಕಿತ್ತು, ರಕ್ಷಿತಾ ಅವ್ರಿಗೆ ಕೊಡಬೇಕಿತ್ತು ಅಂತೆಲ್ಲ ಹೇಳ್ತಾ ಇದ್ರಾಯಿತು. ಕೊನೆಗೇನಾಯಿತು ಅಂತ ಹೇಳಿದ್ರೆ, ಈ ಕಾಕತಾಳಿ ಎಂಬಂತೆ ನಾರಾಯಣಗೌಡರು ನಿನ್ನೆ ಭೇಟಿ ಮಾಡಿದ್ರು ಕಿಚ್ಚ ಸುದೀಪ್ ಅವರನ್ನು. ಕಿಚ್ಚ ಸುದೀಪ್ ಅವರ ಭೇಟಿ ಯಾಕಪ್ಪ ಅಂತ ಹೇಳಿದ್ರೆ, ನಾರಾಯಣಗೌಡರ ಮಗನ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಆಮಂತ್ರಣ ಕೊಡೋಕೆ ಕಿಚ್ಚ ಸುದೀಪ್ ಅವರನ್ನು ನಾರಾಯಣಗೌಡರು ಭೇಟಿ ಮಾಡಿದ್ರು. ಇದು ಸಾಕಷ್ಟು ಟ್ರೋಲ್ ಆಗ್ತಾ ಇರುವಂಥದ್ದು ಕಾರಣ ಎಷ್ಟೇ, ಕಿಚ್ಚ ಸುದೀಪ್ ಅವರ ಭೇಟಿ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಗಿರಬಹುದು, ಏನು ಹೇಳಿರ್ಬೋದು ಅಂತೆಲ್ಲ ಆಗಿರ್ಬೋದು. ಒಂದಿಷ್ಟು ಕನ್ನಡ ಪರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರ್ಬೋದು. ಇವರು ಹೋರಾಟಗಾರರು. ಕಿಚ್ಚ ಸುದೀಪ್ ಅವರು ಕೂಡ ಕನ್ನಡದ ಅಸ್ಮಿತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತಾಡಿದವರು. ಸೊ ಎಲ್ಲೋ ಒಂದು ಕಡೆಯಲ್ಲಿ ಇವರ ಭೇಟಿನೇ ಸಾಕಷ್ಟು ಚರ್ಚೆಗ್ರಾಸ ಆಗ್ತಾ ಇದೆ. ಈ ಭೇಟಿ ಇರುವಂಥದ್ದು ಅಶ್ವಿನಿ ಗೌಡ ಅವ್ರನ್ನ ಹಿಂಬಾಗಿಲಿನ ಮುಖಾಂತರ ಕೆಲವೊಂದು ಕಡೆ ಗೆಲ್ಲಿಸುವಂಥ ಪ್ಲ್ಯಾನ್ ಇರಬಹುದಾ ಅಂತ ಒಂದಿಷ್ಟು ಜನ ಟ್ರೋಲ್ ಮಾಡ್ತಾ ಇದ್ರು. ಅದಕ್ಕೂ ಕೂಡ ಒಂದಿಷ್ಟು ಜನ ಕನ್ನಡ ಪರ ಹೋರಾಟಗಾರರು ಕೂಡ ಸ್ಪಷ್ಟನೆ ಕೊಡುವಂಥ ಕೆಲಸ ಕೂಡ ಮಾಡಿದರು. ಅವರವರ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಟಿ ಎನ್ ನಾರಾಯಣಗೌಡ ಅವರು ಕಿಚ್ಚ ಸುದೀಪ್ ಅವ್ರನ್ನ ಭೇಟಿ ಮಾಡಿದ್ದಾರೆ, ತನ್ನ ಮಗನ ಮದುವೆಗೆ ಆಮಂತ್ರಣ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿಯಾಗಿದ್ದರು. ಅದು ಬಿಟ್ಟು ಬೇರೆ ಯಾವುದೇ ಉದ್ದೇಶಕ್ಕೆ ಅಲ್ಲ ಅಂತ ಹೇಳಿದರು. ಆದರೆ ಈ ಭೇಟಿ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಬೆಂಗಳೂರು ಜಿಲ್ಲಾಧ್ಯಕ್ಷರು ಕೂಡ ಅಲ್ಲಿ ಹೋಗಿದ್ದರು, ಕಿಚ್ಚ ಸುದೀಪ್ ಅವ್ರನ್ನ ಕೂಡ ಭೇಟಿ ಮಾಡಿದರು. ಕಾರಣ ಎಷ್ಟೇ, ಅದು ನಾರಾಯಣಗೌಡ ಅವರ ತಮ್ಮ ಧರ್ಮೇಂದ್ರ ಅಂತ, ಸೊ ಧರ್ಮಣ್ಣ ಅಂತ ಕರೀತಾರೆ ಅವರನ್ನು. ಅವರು ಕೂಡ ಅವ್ರ ಜೊತೆ ಭೇಟಿ ಮಾಡಿದರು. ಕಿಚ್ಚ ಸುದೀಪ್ ಅವರ ಜೊತೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಫೋಟೋಸ್ಗಳನ್ನು ಕೂಡ ಅವರು ಫೇಸ್ಬುಕ್ ಹಾಗೆ ಇನ್ಸ್ಟಾ ಖಾತೆಯಲ್ಲೂ ಕೂಡ ಹಾಕಿದರು. ಅಲ್ಲೇನಾಯಿತು ಅಂತ ಹೇಳಿದ್ರೆ, ಒಂದಿಷ್ಟು ಜನ ಆ ಧರ್ಮಣ್ಣನ ಫೋಟೋಸನ್ನೇ ಬಳಸ್ಕೊಂಡು ಈ ಕಿಚ್ಚ ಸುದೀಪ್ ಅವರ ಭೇಟಿ, ಸೊ ಈ ಭೇಟಿಯ ಹಿಂದೆ ಕುತಂತ್ರ ಇದೆಯಾ ಅಶ್ವಿನಿ ಗೌಡ ಅವರನ್ನು ಗೆಲ್ಲಿಸೋದು ಅಂತ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಧರ್ಮಣ್ಣ ಏನು ಮಾಡಿದ್ರು ಅಂತ ಹೇಳಿದ್ರೆ, ಮೊನ್ನೆ ಒಂದು ಕರೆ ಕೊಟ್ಟರು. ಕನ್ನಡ ಪರ ಸಂಘಟನೆಯವರೇ, ಕನ್ನಡಿಗರೇ, ನೀವೆಲ್ಲರೂ ಕೂಡ ಅಶ್ವಿನಿ ಗೌಡ ಅವರಿಗೆ ವೋಟ್ ಹಾಕಿ ಗೆಲ್ಲಿಸಿ ಅಂತ ಹೇಳಿದರು. ಅದು ಚರ್ಚೆಗೆ ಗ್ರಾಸ ಆಯಿತು. ಅರೆ, ಇವರ ಒಂದು ಸಂಘಟನೆ ಕೆಲಸ ಮಾಡೋವರಿಗೆ ಓಕೆ, ಕರೆ ಕೊಡಲಿ ಅಥವಾ ಇನ್ನೇನು ಮಾಡಲಿ, ಕನ್ನಡದ ಶಾಲನ್ನು ಬಳಸ್ಕೊಂಡಿದ್ರಲ್ವಾ, ಅದು ತಪ್ಪು. ಹಾಗಾದರೆ ಇಲ್ಲಿ ಏನಾದರೂ ತಮಿಳ್ ಬಿಗ್ ಬಾಸೋ ಇಲ್ಲ ಮಲಯಾಳಂ ಬಿಗ್ ಬಾಸೋ ಹಿಂದಿ ಬಿಗ್ ಬಾಸಲ್ಲಿ ಯಾರೋ ಕನ್ನಡ ಸ್ಪರ್ಧಿಗಳಿದ್ದಾರಾ? ಹಾಗಾದರೆ ಅಲ್ಲ, ಇದು ಕರ್ನಾಟಕದಲ್ಲೇ ಆಗ್ತಾ ಇರುವಂಥ ಬಿಗ್ ಬಾಸು. ಅಲ್ಲಿರುವಂಥವರು ಕೂಡ ಕನ್ನಡಿಗರೇ. ಎಲ್ಲರೂ ಕನ್ನಡಿಗರಂದ್ರ ಮೇಲೆ ಅವರೆಲ್ಲರೂ ತಮ್ಮ ಮನೆ ಮಕ್ಕಳೇ. ಇಲ್ಲಿ ಯಾವುದೇ ಜಾತಿ ಇರ್ಬೋದು ಅಥವಾ ಯಾವುದೇ ಭಾಷೆ ವಿಚಾರ ಇಲ್ಲಿ ಬರಲ್ಲ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಕರ್ನಾಟಕದವರೇ, ಕನ್ನಡಿಗರೇ. ಎಲ್ರಿಗೂ ವೋಟ್ ಹಾಕಿ ಗೆಲ್ಲೋ ಸ್ಪರ್ಧಿ ಯಾರಂತ ಗೊತ್ತಾಗತ್ತೆ. ಯಾರು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು, ಹಾಗೆ ಯಾರು ಒಳ್ಳೆ ಟಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಜನರ ಮೆಚ್ಚುಗೆಗೆ ಯಾರು ಪಾತ್ರರಾಗಿದ್ದಾರೆ, ಸೊ ಅಂಥವರು ವಿನ್ ಆಗಲಿ ಅಂತ ಒಂದು ಕರೆ ಕೊಟ್ಟಿದ್ರೆ ಇಷ್ಟು ಚರ್ಚೆ ಆಗ್ತಾ ಇಲ್ಲ ಆಯಿತು. ಇವರು ಏನು ಮಾಡಿದರು, ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರಿಗೆ ಎಲ್ಲರೂ ಕೂಡ ವೋಟ್ ಹಾಕಿ ವಿನ್ ಮಾಡಿಸಿ ಅಂತ ಹೇಳಿದ್ದು ಇಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಹಾಗಾದರೆ ಉಳಿದವರು ಏನು ಬೇರೆ ಬೇರೆ ಲ್ಯಾಂಗ್ವೇಜಿಂದ ಬಂದಿದ್ರಾ ಅಥವಾ ನಮ್ಮ ರಾಜ್ಯದವರೇ ಅಲ್ವಾ, ಬೇರೆ ರಾಜ್ಯದವರು ಇಲ್ಲಿ ಬಂದು ಏನಾದರೂ ಸ್ಪರ್ಧಾಳುಗಳಿದ್ದಾರಾ? ಅದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಅವರು ಅದೇ ಧರ್ಮಣ್ಣ ಅನ್ನೋರು ಇದ್ದಾರಲ್ವ, ಕರೆ ಕೊಟ್ಟವರು, ಅವರು ಕಿಚ್ಚ ಸುದೀಪ್ ಅವ್ರನ್ನ ಭೇಟಿ ಮಾಡಿ ಶೇಕ್ ಹ್ಯಾಂಡ್ ಕೊಟ್ಟಿದ್ದು ಒಂದು ಫೋಟೋಸನ್ನು ಹಾಕಿದರು. ಆದರೆ ಕಾಕತಾಳಿ ಎಂಬಂತೆ ಈ ಸಂದರ್ಭದಲ್ಲಿ ಭೇಟಿ ಮಾಡಿದ್ರಲ್ವಾ, ಅದು ಚರ್ಚೆ ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಭೇಟಿ ಮಾಡಿರುವಂಥದ್ದು ಏನು ಅಂದರೆ, ಈ ಹಿಂದೆ ಒಂದು 2 ತಿಂಗಳು ಹಿಂದೆ ಭೇಟಿ ಮಾಡಿದರು, ಯಾವ ವಿಚಾರ ಇಲ್ಲಿ ಚರ್ಚೆ ಆಗ್ತಾ ಇಲ್ಲ ಆಯ್ತೇನೋ.
ಆದರೆ ಈಗ ಫಿನಾಲೆಗೆ ಇನ್ನೇನು ಕೇವಲ ಒಂದು 3-4 ದಿವಸ ಇದೆ ಅಷ್ಟೇ. ಈ ಸಂದರ್ಭದಲ್ಲಿ ಭೇಟಿ ಆಗಿರುವಂಥದ್ದು ಎಲ್ಲೋ ಒಂದು ಕಡೆ ಹಿಂಬಾಗಿಲಿನ ಮುಖಾಂತರ, ಅಂದರೆ ಸಮಥಿಂಗ್ ಏನೋ ಮಾಡಿಬಿಟ್ಟು ಅಥವಾ ಇನ್ನೇನೋ ಮಾಡಿಬಿಟ್ಟು ವಿನ್ ಆಗ್ತಾರೆ, ವಿನ್ ಮಾಡಿಸುವಂಥ ಪ್ರಯತ್ನನ ಅಶ್ವಿನಿ ಗೌಡನ ಅಂತ. ಹಾಗೆಲ್ಲ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿಬಿಟ್ಟು ತಾನೇ ವಿನ್ ಮಾಡಿಸುವಂಥದ್ದು ಕೂಡ ಆಗಲ್ಲ. ಕಿಚ್ಚ ಸುದೀಪ್ ಅವರು ಕೂಡ ಅಷ್ಟು ಚೀಪ್ ಮೆಂಟಾಲಿಟಿ ಅಲ್ಲ, ಆ ಮನುಷ್ಯ ಮೆಚುರಿಟಿ ಇರುವಂಥ ಮನುಷ್ಯ. ಹಾಗೆ ಕಿಚ್ಚ ಸುದೀಪ್ ಅವರೇ ಒಬ್ಬರನ್ನ ವಿನ್ ಮಾಡಿಸಿ ಅಂತ ಹೇಳಿದ್ರೆ ಅಂಥವ್ರನ್ನ ವಿನ್ ಮಾಡಿಸೋಕ್ಕಾಗಲ್ಲ. ಪಬ್ಲಿಕ್ ವೋಟ್ ಇರುತ್ತೆ, ಜನರ ಅಭಿಪ್ರಾಯ ಇರುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲೂ ನೀವು ನೋಡ್ಬೋದು, ಇವರಿಗೆ ಲೈಕ್ ಮಾಡಿ ಇವರಿಗೆ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ಅದರಲ್ಲಿ ಜಾಸ್ತಿ ಲೈಕ್ ಬರೋದು ಅಥವಾ ಜಾಸ್ತಿ ಇದು ಕಮೆಂಟ್ ಬರೋದೇ ಗಿಲ್ಲಿ ನಟ ಅವರಿಗೆ. ಜನರಿಗೆ ಗೊತ್ತಿದೆ ಯಾರು ವಿನ್ ಆಗ್ತಾರೆ, ಯಾರಿಗೆ ಜಾಸ್ತಿ ಜನರ ಬೆಂಬಲ ಇದೆ ಅಂತ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರು ಅಥವಾ ಬೇರೆ ಯಾರು ಹೇಳಿದ್ರು ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ. ಕಲರ್ಸ್ ಕನ್ನಡ ಇದೆ. ಸೊ ಕಲರ್ಸ್ ಕನ್ನಡದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸ್ಪರ್ಧಿನ ವಿನ್ ಆಗುವಂಥ ಸ್ಪರ್ಧಿ ಜನರೇ ಯಾರು ಜಾಸ್ತಿ ವೋಟ್ ಹಾಕ್ತಿದ್ರೆ ಅವ್ರನ್ನ ವಿನ್ ಮಾಡಿಸ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಗಿಲ್ಲಿ ನಟ ಇನ್ ಕೇಸ್ ಏನಾದರೂ ವಿನ್ ಆಗಿಲ್ಲ ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರು ಏನಾದರೂ ವಿನ್ ಆದರೆ ಇದೆಲ್ಲವೂ ಕೂಡ ದೊಡ್ಡ ಚರ್ಚೆ ಆಗುತ್ತೆ. ಈ ಭೇಟಿ ಇರ್ಬೋದು, ಮತ್ತೊಂದು ಎಲ್ಲವೂ ಕೂಡ ದೊಡ್ಡ ಚರ್ಚೆ ಆಗುತ್ತೆ. ಕಲರ್ಸ್ ಕನ್ನಡನೇ ಬೋಗಸ್ ಅಂತಲೂ ಕೂಡ ಹೇಳ್ಬೋದು. ಆದರೆ ಒಂದಂತೂ ಸತ್ಯ, ಕಾವ್ಯ ಇರೋ ತನಕ ಗಿಲ್ಲಿಗೆ ವೋಟ್ 100% ಕಡಿಮೆನೇ. ಯಾಕಂತ ಹೇಳಿದ್ರೆ ಅಲ್ಲಿ ವೋಟ್ ಡಿವೈಡ್ ಆಗುತ್ತೆ. ಯಾಕಂದರೆ ಗಿಲ್ಲಿ ಕಾವು ಅಂತ ಹೇಳಿಬಿಟ್ಟು ಕಾವ್ಯ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಗಿಲ್ಲಿ ಜೊತೆ ಜಂಟಿಯಾಗಿ ಹೋಗಿದ್ದಾಳೆ. ಅದಾದ್ರ ಮೇಲೆ ಒಂಟಿ ಅವರಿಬ್ಬರಿಗೆ ಸಪ್ರೇಟ್ ವೋಟ್ ಇದೆ. 99 ವೋಟನ್ನು ನೀವು ಗಿಲ್ಲಿಗೆ ಹಾಕಿದ್ರೆ ಮಾತ್ರ ಆ ಮನುಷ್ಯ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿ ವಿನ್ ಆಗ್ತಾನೆ. ಅದು ಬಿಟ್ಟು ಅರ್ಧ ವೋಟು ನಾವು ಕಾವ್ಯನಿಗೆ ಕೊಡ್ತೀವಿ ಅಂತ ಹೇಳಿದ್ರೆ 100% ಆತ ವಿನ್ ಆಗ್ಬೋದು, ಆದರೆ ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಆಗೋಲ್ಲ. ಇನ್ನು ಮುಂದಿನ ಸೀಸನ್ಗಳಲ್ಲಿ ಇನ್ಯಾರೋ ಬರ್ತಾರೆ, ಇನ್ಯಾರೋ ಎಂಟರ್ಟೈನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ, ಅವರಿಗೂ ಕೂಡ ಜಾಸ್ತಿ ವೋಟ್ ಬರ್ಬೋದು. ಇದೀಗ ಸೋಷಿಯಲ್ ಮೀಡಿಯಾ ಯುಗ. ಈಗ ಫಾರ್ ಎಕ್ಸಾಂಪಲ್ ಹಿಂದಿನ ಸೀಸನ್ಗಳನ್ನು ನೋಡ್ಬೋದು, 1ನೇ ಸೀಸನ್ನಿಂದ ನೋಡ್ಬೋದು 11 ಸೀಸನ್ ತನಕ. ಆದರೆ 12ನೇ ಸೀಸನ್ನಲ್ಲಿ ಗಿಲ್ಲಿ ಯಾವ ರೀತಿಯಾಗಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 1 ಮಿಲಿಯನ್ ಕೂಡ ಬಂದಿದ್ದಾರೆ, ಯಾರೂ ಕೂಡ ದಾಟಿಲ್ಲ. ಹಾಗಾದರೆ ಅವರು ವಿನ್ ಆದವರು. ಆ ಕಾರಣದಿಂದ ನೀವು ಏನೇ ವೋಟ್ ಹಾಕೋದಿದ್ರು 99 ವೋಟನ್ನು ನೀವು ಗಿಲ್ಲಿಗೆ ಹಾಕಬೇಕಾಗತ್ತೆ. ಅದು ಬಿಟ್ಟು ಅರ್ಧ ಕಾವ್ಯಂಗೆ ಹಾಕಿ ಅರ್ಧ ಗಿಲ್ಲಿಗೆ ಹಾಕಿಬಿಟ್ಟು ಆಮೇಲೆ ಅಶ್ವಿನಿ ಗೌಡನ ಅಥವಾ ಇನ್ಯಾರೋ ಸ್ಪರ್ಧಿ ವಿನ್ ಆದರೆ ಅಯ್ಯೋ ಗಿಲ್ಲಿಗೆ ಜನರ ಬೆಂಬಲ ಇತ್ತು. ಗಿಲ್ಲಿಗೆ ಸೋಷಿಯಲ್ ಮೀಡಿಯಾ ಬೆಂಬಲ ಅಲ್ಲ. ಅಲ್ಲಿ ಜಿಯೋ ಆ್ಯಪಲ್ಲಿ ನೀವು ಜಿಯೋ ಹಾಟ್ಸ್ಟಾರಲ್ಲಿ ಹೋಗಿಬಿಟ್ಟು ಅವರಿಗಲ್ಲೂ ವೋಟ್ ಹಾಕಬೇಕಾಗತ್ತೆ ನೀವು. ಅದು ಬಿಟ್ಕೊಂಡು ಯಾವುದೋ ಕಾಮೆಂಟ್ ಬಾಕ್ಸಲ್ಲೂ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಬಂದು ನನಗೆ ಯಾರು ವೋಟ್ ಹಾಕ್ತೀರಿ ಅಂತ ವೋಟ್ ಹಾಕಿದ್ರೆ ಅದು ಗಿಲ್ಲಿಗೆ ಹೋಗೋದಿಲ್ಲ. ನೀವು ಕರೆಕ್ಟಾಗಿ ಅಲ್ಲಿ ಹೋಗಿ ವೋಟ್ ಹಾಕಿದ್ರೆ ಮಾತ್ರ ಅದು ಗಿಲ್ಲಿಗೆ ಹೋಗುತ್ತೆ. ಜೊತೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಒಂದಿಷ್ಟು ಜನ ಅರ್ಧಂಬರ್ಧ, ನಾನು ಕಾವ್ಯಂಗೂ ಅರ್ಧ ಹಾಕ್ತೀನಿ ಗಿಲ್ಲಿಂಗೂ ಅರ್ಧ ಹಾಕ್ತೀನಿ ಅಂತ ಹೇಳಿದ್ರೆ ಅಲ್ಲೇನಾದರೂ ವೋಟ್ ಡಿವೈಡ್ ಆಗ್ಬೋದು. ದಯವಿಟ್ಟು ನಿಮಗೆ ಗಿಲ್ಲಿ ಯಾರು ವಿನ್ ಆಗಬೇಕಂತ ಅನ್ಸುತ್ತೆ ಅವರು ಗಿಲ್ಲಿಗೆ ಹಾಕಬೇಕು. ಅಥವಾ ನಿಮ್ಮ ಇಷ್ಟದ ಸ್ಪರ್ಧಿ ಯಾರಿದ್ದಾರೆ, ರಕ್ಷಿತಾ ಅವರು ವಿನ್ ಆಗಬೇಕಾ, ರಕ್ಷಿತಾ ಅವರಿಗೆ ಹಾಕಬೇಕು. ಅದು ಬಿಟ್ಟು ಅರ್ಧ ಒಟ್ಟು ರಘುಗೆ ಹಾಕಿದ್ರೆ ಆಗಲ್ಲ. ನಿಮ್ಮ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ಗಳಿದ್ದಾರೆ ಅವರಿಗೆ ನೀವು 99 ವೋಟ್ಗಳನ್ನು ಹಾಕಿದ್ರೆ ಅವರೇ ಪರಿಪೂರ್ಣವಾಗಿ ವಿನ್ ಆಗ್ತಾರೆ. ವೀಕ್ಷಕರೇ, ನಿಮಗೆ ಯಾರು ವಿನ್ ಆಗಬೇಕು ಅನಿಸುತ್ತೆ ಅವರ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಜೊತೆಗೆ ಈ ಭೇಟಿ ಉದ್ದೇಶ ನಿಮಗೇನು ಅನಿಸ್ಬಹುದು, ಸಾಕಷ್ಟು ಚರ್ಚೆ ಆಗ್ತಿದೆಯಲ್ಲ, ನಿಮಗೇನು ಅನಿಸ್ಬೋದು ಈ ನಾರಾಯಣಗೌಡರು ಹಾಗೆ ಕಿಚ್ಚ ಸುದೀಪ್ ಅವರ ಭೇಟಿ? ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ. ಕರ್ನಾಟಕ.